ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ನಗರಸಭೆಯ ರಸ್ತೆಯೇ ಅಘೋಷಿತ ಮೂತ್ರಖಾನೆ, ದುರ್ವಾಸನೆಗೆ ಹೈರಾಣಾದ ಸ್ಥಳೀಯರ ಆಕ್ರೋಶ. ಕಾರವಾರ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ರಾಧಾಕೃಷ್ಣ ದೇವಸ್ಥಾನದ ಎದುರಿರುವ ನ್ಯೂ ಲುಕ್ ಮಳಿಗೆಯ ಪಕ್ಕದ ಕಾಂಕ್ರೀಟ್ ರಸ್ತೆ ಈಗ ಸಾರ್ವಜನಿಕರ ಪಾಲಿಗೆ ಬಯಲು ಮೂತ್ರಾಲಯವಾಗಿ ಮಾರ್ಪಟ್ಟಿದೆ. ರಸ್ತೆಯಲ್ಲಿ ಜನ ರಾಜಾರೋಷವಾಗಿ ಮೂತ್ರ ವಿಸರ್ಜನೆ ಮಾಡುತ್ತಿರುವುದರಿಂದ ಇಡೀ ಪ್ರದೇಶ ಗಬ್ಬು ನಾರುತ್ತಿದ್ದು, ಸ್ಥಳೀಯ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಅವ್ಯವಸ್ಥೆಯಿಂದಾಗಿ ಪಕ್ಕದಲ್ಲಿರುವ ಅಂಗಡಿಗಳಿಗೆ ಗ್ರಾಹಕರು ಬರಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಪ್ರಸನ್ನ ಶಾನಿಭಾಗ್ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸಂಜೆಯಾಗುತ್ತಿದ್ದಂತೆ ಗಲೀಜಿನಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತಿದ್ದು, ಅಂಗಡಿಯಲ್ಲಿ ಕುಳಿತು ವ್ಯಾಪಾರ ಮಾಡುವುದು ಅಸಾಧ್ಯವಾಗಿದೆ. ಕಳೆದ 1 ವರ್ಷದಿಂದ ಈ ಸಮಸ್ಯೆಯ ಬಗ್ಗೆ ನಗರಸಭೆ ಹಾಗೂ ಜಿಲ್ಲಾಡಳಿತದ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಈ ಬಗ್ಗೆ ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ ಎಂದು ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ರಸ್ತೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುವುದನ್ನು ತಡೆಯಲು ಈ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಮತ್ತು ನಿಯಮ ಉಲ್ಲಂಘಿಸಿ ಗಲೀಜು ಮಾಡುವವರಿಗೆ ದಂಡ ವಿಧಿಸಬೇಕು ಎಂದು ಸ್ಥಳೀಯ ವ್ಯಾಪಾರಸ್ಥರು ಆಗ್ರಹಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಸಾಮಾಜಿಕ ಹೋರಾಟಗಾರ ಸೂರಜ್ ಕುರುಮ್ಕರ್, ಕಾರವಾರ ನಗರಸಭೆಯ ಸ್ವಚ್ಛತಾ ವಾಹನಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ರಸ್ತೆ ಬದಿ ಕಸ ಹಾಕಿದರೆ ಅಥವಾ ಮೂತ್ರ ವಿಸರ್ಜನೆ ಮಾಡಿದರೆ ದಂಡ ಹಾಕಲಾಗುವುದು ಎಂದು ಧ್ವನಿವರ್ಧಕದ ಮೂಲಕ ಜಾಗೃತಿ ಮೂಡಿಸಲಾಗುತ್ತದೆ. ಆದರೆ ಪ್ರಾಯೋಗಿಕವಾಗಿ ದಂಡ ವಿಧಿಸುವ ಯಾವ ಕ್ರಮಗಳು ಜರುಗುತ್ತಿಲ್ಲ. ನಗರಸಭೆಯು ಮೊದಲು ಸಾರ್ವಜನಿಕರಿಗೆ ಅವಶ್ಯಕವಿರುವ ಕಡೆಗಳಲ್ಲಿ ಸುಸಜ್ಜಿತ ಮೂತ್ರಾಲಯದ ವ್ಯವಸ್ಥೆ ಮಾಡಬೇಕು. ಆ ಬಳಿಕವೂ ರಸ್ತೆಯಲ್ಲಿ ಗಲೀಜು ಮಾಡುವವರ ವಿರುದ್ಧ ಕಠಿಣ ದಂಡ ಪ್ರಯೋಗ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಎಸ್ಪೆಷಲಿ ನೈಟ್ ಟೈಮಿಗೆ ಫುಲ್ ಸ್ಮೆಲ್ ಬರ್ತಾ ಇರ್ತದೆ. ಇದು ಯಾವಾಗಿಂದ ಇದೆ? ಆಲ್ಮೋಸ್ಟ್ ಈಗ ಆಯಿತು, 1 ವರ್ಷ ಆಗ್ಲಿಕ್ಕೆ ಬಂತು. ಇದ್ರ ಬಗ್ಗೆ ದೂರ ಏನು ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ, ಕಮಿಷನರಿಗೂ ಕೊಟ್ಟಿದ್ದೀವಿ. ಮತ್ತು ಅಷ್ಟೇ, ಮತ್ತು ಅವ್ರು ಹೇಳಿದಷ್ಟೇ ಹೌದು. ಈಗ ನಾವು ಹೇಳಿದ್ರೆ ಅವರು ನಮಗೆ ಇದು ಮಾಡಿದ್ದಾರೆ, ಯಾರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಪಬ್ಲಿಕ್ ರೋಡ್ ಅದು, ಅವ್ರು ಹೇಳಿದ್ರೆ ನಮ್ಮ ಮೇಲೆ ಇದು ಮಾಡ್ತಾರೆ. ಮತ್ತು ಟೀಚಿಂಗ್ ಬೋರ್ಡ್ ನೀವು ಹಾಕ್ತೀರಾ ಅಥವಾ ಏನು ಹಾಕ್ತೀನಿ? ಕೆಲವೊಂದು ಇವರು ಹಾಕ್ತಾರೆ, ಒಂದು ಸಲ ಅವರು ಮುನ್ಸಿಪಾಲ್ಟಿಯವ್ರು ಬಂದು ಹಾಕ್ತಾರೆ. ಈಗ ಸೊಳ್ಳೆ ಕಾಟ ಭಾಳ ಆಗಿದೆ. ಹೌದು, ಭಯಂಕರ ಸೊಳ್ಳೆ ಕಾಟ. ಎಸ್ಪೆಷಲಿ ನೈಟ್ ಟೈಮಿಗೆ ನಮಗೆ ಭಾಳ ತ್ರಾಸ ಸ್ಮೆಲ್ಲು. ಗಾಳಿ ಒಂದು ಸತಿ ಬಂದರೆ ಎಲ್ಲ ಅಂಗಡಿಗೆ ಎಲ್ಲ ಅಟ್ಲೀಸ್ಟ್ ಒಂದು ಬ್ಲಾಕ್ ಮಾಡಿರಿ, ಇಲ್ಲಾಂದರೆ ಒಂದು ಕ್ಯಾಮೆರಾ ಆದರೂ ಹಾಕ್ರಿ. ಯಾರಿಗೆ ಬರ್ತಾರೆ ಅವರಿಗಾದ್ರೂ ನೋಡ್ಲಿಕ್ಕೆ ಆಗ್ತದೆ, ಅವರಿಗೆ ಅಟ್ಲೀಸ್ಟ್ ಫೈನ್ ಆಗ್ಬೋದು. ಅವ್ರಿಗಿನ ಪಬ್ಲಿಕ್ ಇವರು ಮಾತ್ರ ಕ್ಯಾಮೆರಾ ಹಾಕಿದರೆ ಅಟ್ಲೀಸ್ಟ್ ಯಾರಾದರೂ ಬಂದು ಇದು ಮಾಡ್ತಾರೆ ಹೇಳಿ ಗೊತ್ತಾಗ್ತದೆ. ತಮ್ಮ ಹೆಸರು? ಪ್ರಸನ್ನ ಶಾನಿಭಾಗ್. ಕಾರವಾರ ನಗರದಲ್ಲಿರುವ ಮಧ್ಯದಲ್ಲಿ ಒಂದು ನ್ಯೂ ಲುಕ್ ಆಫೀಸ್ ಇದ್ರ ಪಕ್ಕನೇ ಒಂದು ಕಾಂಕ್ರೀಟ್ ನಿರ್ಮಾಣ ರಸ್ತೆ ಇದೆ. ಮಧ್ಯದಲ್ಲಿ ಇದು ಬ್ಲಾಕ್ಸ್ ಇತ್ತು, ಅದನ್ನು ತೆಗೆದು ಕಾಂಕ್ರೀಟ್ ನಿರ್ಮಾಣ ಲಕ್ಷಗಳು ಖರ್ಚು ಮಾಡಿ ಕಾಂಕ್ರೀಟ್ ರಸ್ತೆ ಆಗಿದೆ. ಸಮಸ್ಯೆ ಏನಂತ ಹೇಳಿದರೆ, ಈ ಪಬ್ಲಿಕ್ಕಿಗೆ ಇದೊಂದು ಮೂತ್ರಖಾನೆ ಆಗಿಬಿಟ್ಟಿದೆ. ಇಲ್ಲಿ ರಾತ್ರಿ ವೇಳೆಯಲ್ಲಿ ಅಂಗಡಿಯವರಿಗೆ ಉಳಿಲಿಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಅಲ್ಲಿ ಸೊಳ್ಳೆ ಕಾಟ ಅಂತ ಹೇಳ್ತಾರೆ. ಹೈಜೆನಿಕ್ ತುಂಬ ಸ್ಮೆಲ್ ಬರ್ತದೆ, ಈ ಮೇಲಿಂದ ಇಲ್ಲ ಮೂತ್ರ ಎಲ್ಲ ರಸ್ತೆ ತನಕ ಬರ್ತಂತ ಜನರ ಆರೋಪ ಆಗಿದೆ. ಅವ್ರ ಮೇಲೆ ಡಿಸಿಗೆ ಸುಮಾರು ಬಾರಿ ಮನೆಗಳನ್ನು ಕೊಟ್ಟಿದ್ದಾರೆ, ಏನೂ ಉಪಯೋಗ ಆಗಿಲ್ಲ. ಎಲ್ಲ ಕಡೆ ಸುಧಾರಣೆ ಆಗ್ತಾಯಿದೆ. ಆದರೆ ಇಂಥ ರಸ್ತೆ, ಕಾಂಕ್ರೀಟ್ ರಸ್ತೆಯನ್ನು ನಾವು ಈ ಥರ ವೇಸ್ಟ್ ಮಾಡೋದಕ್ಕಿಂತ ಯಾವುದೊಂದು ಉಪಯೋಗ ಜನರಿಗೆ ಅಡ್ಡಾಡ್ಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಈ ಏರಿಯಾದಲ್ಲಿ ಏನಾದ್ರು ಒಂದು ಕಠಿಣ ಒಂದು ಫೈನ್ ಹಾಕಬೇಕು, ದಂಡ ಹಾಕುವಂಥ ಪದ್ಧತಿ ಮಾಡಬೇಕು ನಗರಸಭೆಯವರು. ಜೊತೆಗೆ ಇಲ್ಲಿ CC ಕ್ಯಾಮ್ರಾ ಅಳವಡಿಸಬೇಕು, ಹಾಗೂ ಅಥವಾ ಏನಾದ್ರು ಒಂದು ಫೋಕಸನ್ನು ಅಳವಡಿಸಿ ಈ ಸ್ಥಳವನ್ನು ಸ್ವಚ್ಛವಾಗಿಡ್ಬೋದು. ಇಲ್ಲಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಇಲ್ಲಿ ಹೈಜಿನಿಕ್ ಸ್ಮೆಲ್ ಬರ್ತಾ ಇದೆ. ಆದ್ದರಿಂದ ನಗರಸಭೆಯವರು ಮುಂದಿನ ದಿನದಲ್ಲಿ ಈ ರಸ್ತೆಗೆ ಯಾವುದೋ ಒಂದು ಜನ ಮೂತ್ರ ವಿಸರ್ಜನೆ ಮಾಡದಂತೆ ನೋಡ್ಕೊಳ್ಬೇಕು. ನಾನು ಮನವಿ ಮಾಡ್ತೀನಿ. ನಗರವನ್ನು ಸ್ವಚ್ಛವಾಗಿಡ್ಬೇಕಂತ ನೀವೇ ಹೋಗಿ ಇಂಡೋರ್ ಹೋಗಿ ಟ್ರೈನಿಂಗ್ ತೊಗೊಂಡು ಬಂದಿದ್ದೀರಿ, ನೋಡ್ಕೊಂಡು ಬಂದಿರಿ. ಆದರೆ ಎಲ್ಲಿ ಸ್ವಚ್ಛತೆ ಬಗ್ಗೆ ಎಲ್ಲೂ ಒಂದು ಅವೇರ್ನೆಸ್ ಆಗ್ತಾ ಇಲ್ಲ. ಕಟ್ಟುನಿಟ್ಟಿನ ಒಂದು ದಂಡ ಹಾಕುವಂಥ ಪದ್ಧತಿ ಎಲ್ಲೂ ಕಾಣ್ತಾ ಇಲ್ಲ, ಸದ್ಯದಲ್ಲೇ ಬಂದಾಗಿದೆ. ಯಾವುದಲ್ಲಿ ರಿಕ್ಷಾ ಮುಖಾಂತರ, ಗೂಡ್ಸ್ ರಿಕ್ಷಾ ಮುಖಾಂತರ ಸ್ವಚ್ಛತೆ ಬಗ್ಗೆ, ದಂಡ ವಿಧಿಸೋ ಬಗ್ಗೆ ಪ್ರಚಾರ ಮಾಡ್ತದೆ. ಆದರೆ ಎಲ್ಲೂ ದಂಡ ಹಾಕೋದು ಕಾಣ್ತಾ ಇಲ್ಲ. ಅದನ್ನು ನಾವು ಯಾಕೆ ಪಾಲಿಸ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಮತ್ತು ಸ್ವಚ್ಛತೆ ಬಗ್ಗೆ ಅಷ್ಟು ಈಗ ಮೊದಲ ಥರ ಅವೇರ್ನೆಸ್ ಆಗ್ತಾ ಇಲ್ಲ. ಒಂದು ಮತ್ತು ಪುನಃ ಕಾರವಾರ ಹೊಲಸಾಗ್ತಾ ಇದೆ. ಪುನಃ ಎಲ್ಲಿ ನೋಡಿದರೆ ಅಲ್ಲಿ ಮೂತ್ರ ವಿಸರ್ಜನೆ, ಕಸದ ರಾಶಿ ಕಾಣ್ತಾ ಇದೆ. ಇದನ್ನು ಪ್ಲೀಸ್ ದಯವಿಟ್ಟು ಮುಂದಿನ ಮುಂದುವರಿಸಬಾರ್ದು.
ಕಟ್ಟುನಿಟ್ಟಿನ ಕ್ರಮ ವಹಿಸಿಕೊಟ್ಟು ನಗರಸಭೆಗೆ ಮನವಿ ಮಾಡ್ತೀವಿ.